ಹಾಯ್ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಪಡೆದಂತಹ ಅನರ್ಹರ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅನರ್ಹ ರೈತರಿಂದ ಸುಮಾರು 416 ಕೋಟಿ ಹಣವನ್ನು ವಸೂಲಿಯನ್ನು ಮಾಡಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ 414 ಕೋಟಿ ಹಣವನ್ನು ವಸೂಲಿಯನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ಸಂಸತ್ನಲ್ಲಿ ಹೇಳಿದ್ದಾರೆ. ಫ್ರೆಂಡ್ಸ್, ವರ್ಷಕ್ಕೆ 3 ಕಂತುಗಳನ್ನು ಅಮೌಂಟ್ ಹಾಕ್ತಾರೆ, 2,000 ರೂಪಾಯಿ ನನಗೆ. ಫ್ರೆಂಡ್ಸ್, ಅನರ್ಹರನ್ನು ಯಾವ ರೀತಿ ಗುರುತಿಸಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಫಸ್ಟು ಅವರ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಅವರು ಪಾಣಿಯಲ್ಲಿ ಅವ್ರ ಹೆಸರಿರಬೇಕು ಮತ್ತು ಅವರ ಹೆಸರಲ್ಲೇ ಖಾತೆದಾರರನ್ನು ಹೊಂದಿರಬೇಕು. ಫ್ರೆಂಡ್ಸ್, ಅವರ ಹೆಸರಲ್ಲೇ ಅವರು ಖಾತೆಯನ್ನು ಹೊಂದಿದ್ದರೆ ಮಾತ್ರ ಏನಾಗುತ್ತಪ್ಪ ಅಂತಂದರೆ ಅವರಿಗೆ ಪಿ ಎಮ್ ಕಿಸಾನಿಗೆ ಅರ್ಹರು. ಅವರ ಹೆಸರಲ್ಲೇ ಖಾತೆ ಇರಬೇಕು ಮತ್ತು ಆ ರೈತನ ಹೆಸರಿನಲ್ಲೇ ಖಾತೆ ಇರಬೇಕು ಅಂತಕ್ಕಂಥದ್ದು. ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿರಿ 2019ರಲ್ಲಿ ಜಾರಿ ಬಂತು ಫ್ರೆಂಡ್ಸ್ ಪಿ ಎಮ್ ಕಿಸಾನ್ ಯೋಜನೆ ಅಂತಕ್ಕಂಥದ್ದು. 19ರಲ್ಲಿ ಜಾರಿ ಬಂದು ಇಲ್ಲಿವರೆಗೆ 3.68 ಲಕ್ಷ ಕೋಟಿ ರೈತರಿಗೆ ಇದು ಅಮೌಂಟನ್ನು ಜಮೆಯನ್ನು ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತು ಕೃಷಿ ಸಚಿವ ಇರತಕ್ಕಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅಂತಕ್ಕಂಥವರು ಇವತ್ತಿನ ಒಂದು ಸಂಸತ್ನಲ್ಲಿ ಇವರು ಹೇಳಿದರು. ಫ್ರೆಂಡ್ಸ್, ಅನರ್ಹರನ್ನು ಯಾವ ರೀತಿ ಗುರುತಿಸೋದು ಅಂತಕ್ಕಂಥದ್ದನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿ ಈಗ ನೀವು ಅನರ್ಹರು, ನೀವು ಸರ್ಕಾರಕ್ಕೆ ಅಮೌಂಟನ್ನು ರಿಟರ್ನ್ ಮಾಡ್ದಂಗಿದ್ರೆ ನಿಮ್ಮ ಖಾತೆಯನ್ನು ಬಂದ್ ಮಾಡ್ತಾರೆ. ಫ್ರೆಂಡ್ಸ್, ಯಾವ್ದು ಅಕೌಂಟ್ ಇರುತ್ತೆ ಅದು ಬಂದ್ ಮಾಡ್ತಾರೆ ಮತ್ತು ನೀವು ಅಮೌಂಟ್ ಕೊಡಬೇಕಾಗಿರ್ತಕ್ಕಂಥ ಅಮೌಂಟನ್ನು 19 ಕಂತು ಬಂದಿದೆ. 19/2 38,000 ರೂಪಾಯಿ ಆಲ್ರೆಡಿ ರೈತರಿಗೆ ಇವ್ರಿಗೂ ಒಂದು ವರ್ಷಕ್ಕೆ 6,000 ಹಂಗೆ ಅಮೌಂಟನ್ನು ಹಾಕ್ಕೊಂಡಿದ್ದಾರೆ. ಫ್ರೆಂಡ್ಸ್, 38,000 ರೂಪಾಯಿ ನೀವು ರಿಟರ್ನನ್ನು ಮಾಡಬೇಕಿಲ್ಲ ಅಂದರೆ ನಿಮ್ಮ ಅಕೌಂಟನ್ನು ಬ್ಲ್ಯಾಕ್ ಮಾಡ್ತಾರೆ. ಫ್ರೆಂಡ್ಸ್, ನೋಡಿರಿ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ. ಯಾರ್ಯಾರು ಒಂದು ಅರ್ಹರ ಭೂ ದಾಖಲೆಗಳು ಆಧಾರ್ನಲ್ಲಿ ನೋಂದಣಿಯಂತೆ ಕಡ್ಡಾಯವಾಗಿರಬೇಕು. ಆಧಾರ್ ಕಾರ್ಡ್ನಂತೆ ಪಾಣಿಲು ಸಹ ಕಡ್ಡಾಯವಾಗಿರಬೇಕು. ಆಧಾರ್ ನೇಮ್ ಸೇಮ್ ಇದ್ದರೆ ಖಾತೆದಾರರು ಅವರೇ ಅಂತಕ್ಕಂಥದ್ದು ಒಂದು ಕನ್ಸಿಡರ್ ಆಗುತ್ತೆ. ಎರಡನೇದೇನಪ್ಪ ಅಂದರೆ ಆದಾಯ ತೆರಿಗೆ ಪಾವತಿದಾರರು ಸಹ ಪಿ ಎಮ್ ಕಿಸಾನ್ 2,000 ರೂಪಾಯಿ ಒಂದು ಆರ್ಥಿಕ ನೆರವನ್ನು ಪಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಅವ್ರದ್ದು ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರು ಸಹ ಅರ್ಜಿ ಹಾಕಿ ಅಮೌಂಟನ್ನು ತೊಗೊಳ್ತಿದ್ದಾರೆ. ಇವರು ಸೌಲಭ್ಯಕ್ಕೆ ಅರ್ಹರಲ್ಲ. ಈ ಹಣವನ್ನು ವಾಪಸಾತಿ ಮಾಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ. ಫ್ರೆಂಡ್ಸ್, ಈ ಅಮೌಂಟು ಯಾರು ತೊಗೊಳ್ತಿದ್ರು ಆಧಾರ್ಗೆ ಐ ಟಿ ರಿಟರ್ನ್ಸನ್ನು ಮಾಡ್ತಕ್ಕಂಥವ್ರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರು ಸಂವಿಧಾನಿಕ ಹುದ್ದೆಯನ್ನು ಹೊಂದಿರತಕ್ಕಂಥವ್ರು ಈ ಒಂದು ಸೌಲಭ್ಯಕ್ಕೆ ಅರ್ಹರಲ್ಲ. ಯಾರು ಖಾತೆಯಾಗಿರಲ್ಲ, ಎಫ್ ಐ ಡಿನ ಸೃಷ್ಟಿ ಮಾಡಿಕೊಂಡು ಬೇರೆ ಹೆಸರಲ್ಲಿ ಎಫ್ ಐ ಡಿ ಇರುತ್ತೋ ಅವರು ಅರ್ಜಿ ಹಾಕ್ತಿರ್ತಾರೋ ಅವರು ಸಹ ಇದು ಒಂದು ಅರ್ಹರಲ್ಲ. ನೋಡಿರಿ ಇಲ್ಲಿ ಫ್ರೆಂಡ್ಸ್, ಇಲ್ಲಿ 6,000 ರೂಪಾಯಿ ಒಂದು ವರ್ಷಕ್ಕೆ ಅಮೌಂಟನ್ನು ಹಾಕ್ತಾರೆ. ಒಂದು ವರ್ಷಕ್ಕೆ ಅಲ್ಲಿಗೆ 3 ತಿಂಗಳಿಗೆ ನೋಡಿರಿ ಫ್ರೆಂಡ್ಸ್, 3 ತಿಂಗಳಿಗೆ ಒಂದು ಕಂತಂಗೆ ಬರುತ್ತೆ. ವರ್ಷಕ್ಕೆ 3 ಕಂತು ಬರತಕ್ಕಂಥದ್ದು 6,000 ರೂಪಾಯಿ ಬರುತ್ತೆ. ಫ್ರೆಂಡ್, ಇಲ್ಲಿ ಒಂದು ಪಿ ಎಮ್ ಕಿಸಾನ್ ಪೋರ್ಟ್ರಲ್ಲಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಅದನ್ನು ತೋರಿಸ್ತೀನಿ. ನಾನೀಗ ಪಿ ಎಮ್ ಕಿಸಾನ್ ಅಂತಕ್ಕಂಥ ಪೋರ್ಟ್ರಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ಸ್ಟೇಟಸನ್ನು ಪಿ ಎಮ್ ಕಿಸಾನ್ ಹೋಗಿ ನಿಮ್ಮ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಯಾರ್ಯಾರ್ದು ಏನೇನಾಗಿದೆ ಅಂತ ನೋಡಲಿ. KYCಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ನಿಮ್ಮ ಸ್ಟೇಟಸನ್ನು ಇದು ಮಾಡ್ಕೊಳ್ಳೋದು. ಇದು ಹೊಸ ಫಾರ್ಮರ್ ರಿಜಿಸ್ಟ್ರೇಷನ್ನು. ಆದರೆ 2019ಕ್ಕಿಂತ ಇಂಚೆ ಇದ್ದಂಥವ್ರದ್ದು ಮಾತ್ರ ಇಲ್ಲಿ ಅರ್ಜಿಯನ್ನು ತೊಗೊಳುತ್ತೆ. ಫ್ರೆಂಡ್ಸ್, ಇಲ್ಲ ಅಂತಂದರೆ ತೊಗೊಳೋದಿಲ್ಲ. ಇಲ್ಲಿ KYC ಯಾರ್ದು ನಿಮ್ಮದು ಪಾಣಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಸೇಮ್ ಇರುತ್ತೋ ಅವರಿಗೆ ಆದರೂ ಅಮೌಂಟ್ ಗೊತ್ತಿರಲ್ಲ, ಅವರು ಇಲ್ಲಿ KYCಯನ್ನು ಮಾಡ್ಕೊಳ್ಬೋದು. ನಿಮ್ಮ ಸ್ಟೇಟಸ್ NPCI ಲಿಂಕ್ ಆಗಿದೆಯೋ ಇಲ್ವೋ ಅಂತಕ್ಕಂಥದ್ದು ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಇದೇ ರೀತಿ ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು.